ಆ ಇಡ್ಲಿ ಮಲ್ಪನ ಪಾತ್ರೆಗೆ ಇಂಚ ಮಲ್ಪೇರು ತುಳುವೇರು ಅವು ಗೊತ್ತು ನನಗೆ ಒಂಜಿ ಕಾಲುಡು ನಮ್ಮ ತುಳುವೇರಿನ ಒಂಜಿ ಅಡಿಗೆದ ಕೋಣೆಗೆ ಪೋಯಂದಾಡ ಅಲ್ಪೋಪುನಂಚಿನ ಬೆತೆ ಬೇತೆ ಪರಿಕರಗಳ ಪುದರ್ ಕೇಂದ್ರ ನಿಕ್ಕಿನಿ ಆಶ್ಚರ್ಯ ಇನ್ನು ತುಳು ಭಾಷೆ ಸೈಪುಡು ತುಳು ಭಾಷೆ ಸೈಪುನೆ ಬಂಡೆಂಚಿನ ತುಳು ಭಾಷೆ ಸೈಪುನೆ ಬಂದಾಗ ತುಳು ಶಬ್ದಲನ ಪ್ರಯೋಗ ಆವಂದೆ ಪುನವೇ ಆ ಒಂಜಿ ತುಳು ಭಾಷೆಗೆ ಆವೊಂದು ಪುನಃ ನಷ್ಟ ಇನಿ ಮುಲ್ಪ ತುಲೆ ಮುಲ್ಪ ಎಂಚಿನ ಮಾತ ಒಂಜಿ ವಸ್ತುಲುಲ್ಲ ಒಂಜಿ ತುಳುವೇರಿನ ಅಡಿಗೆದ ಕೋಣೆದುಲ್ಲ ಈ ಪೊಗ್ಗಿಯರನಾಡ ಕರ ಬಿಸಲೆಡ್ದು ಶುರುವಾಂಡ ತುಲೆ ಕರ ಬಿಸಲೆ ನೆಸಲೆ ಅಡ್ಡೆರ ಪಲ್ಲೈ ಗದ್ದವು ಬಾವಡೆ ತರ್ಮುಚಿ ಕುಡುಪು ಎಂಚಿನ ಮಾತ ನೀರಡ್ಡೆರ ಬಲ ಬಲ್ಲ ಇದು ಪೂರ ಇನಿ ದಾಯಗಾಂಡಲು ನಮ್ಮ ಆ ಶಬ್ದದಲ್ಲಿ ಬಳಕೆ ಆಗ್ತವ ಇನಿ ಆ ಕಾಲಘಟ್ಟ ಕರಿದು ಇನಿ ನಮ್ಮ ಒಂಜಿ ಎಂಚಿನ ನಮ್ಮ ಕನ್ನಡ ಬಂದ್ಕೊಂಡ ಆಧುನಿಕ ಜೀವನ ಶೈಲಿಗೆ ನಾವು ಹೊಂದಿಕೊಂಡು ಹೋಗ್ತಾ ಇದ್ದೇವೆ ಅಂದ್ರೆ ಈಗ ಬದಲಾವಣೆ ಅನಿವಾರ್ಯ. ಆದರೆ ಈ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ಈ ಹಿಂದಿನ ಬದುಕಿನ ಚಿತ್ರಣ ಇದೆಯಲ್ಲ ಅದರ ಕಲ್ಪನೆ ನಮಗೆ ಸ್ಪಷ್ಟವಾಗಿರಬೇಕು. ನಮ್ಮ ಒಂದು ಮಾತಿದೆ ಸಾಮಾನ್ಯವಾಗಿ ಹೇಳುವಂಥದ್ದು, ಇತಿಹಾಸ ಅರಿಯದವ ಇತಿಹಾಸ ನಿರ್ಮಿಸಲಾರ. ಇನ್ನೀಗ ತೊಂದರೆದಾಗದಂಥ ಕತೆ ಗೊತ್ತುಂಟ, ತೊಂದರು ಬಂದು ನಾವು ಎಂಚಿನವು, ಈ ತೊಂದರೆದ ಅಡ್ಡೆ ಬಂಡೆ ಎಂಚಿನವು. ನಿಜ ಹೇಳಬೇಕಾದ್ರೆ ಈ ಒಂದು ಇಡ್ಲಿ ಅನ್ನುವಂಥ ಕಾನ್ಸೆಪ್ಟ್ ಇದೆಯಲ್ಲ ಇದು ನಮ್ಮದಲ್ಲ ಅನ್ನುವಂಥ ಒಂದು ವಾದ ಇದೆ. ಯಾವ ರೀತಿಯಲ್ಲಿ ನಮ್ಮ ಶಾವಿಗೆ ಮಣೆ ಅಥವಾ ಶಾವಿಗೆ ಅಡ್ಡೆ ಪ್ರಕಾರ ನಮ್ಮದಲ್ಲ ಅದು ಪರಕೀಯರದ್ದು ಅನ್ನುವಂಥ ಒಂದು ವಾದ ಇದೆಯೋ ಅದೇ ರೀತಿಯಲ್ಲಿ ಇಡ್ಲಿ ಪಾತ್ರೆಗೆ ಕೂಡ ಅದೇ ಮಾತು ಅನ್ವಯ ಆಗ್ತದೆ. ಯಾಕೆಂತಂದ್ರೆ ಈ ಇಡ್ಲಿ ಅನ್ನುವಂತಹ ಅಥವಾ ನಮ್ಮ ಫರ್ಮೆಂಟೇಷನ್ ಬಂದವರ್ಪಣೆ ಅಂತ ಹೇಳ್ತೇವೆ ತುಳುವಿನಲ್ಲಿ, ಇದನ್ನು ಪರಿಚಯಿಸಿದವರೇ ಇಂಡೋನೇಷ್ಯಾದವರು ಅನ್ನುವಂಥ ಒಂದು ಮಾತಿದೆ. ವಿಶೇಷವಾಗಿ 8-9ನೇ ಶತಮಾನದ ಹೊತ್ತಿಗೆ ಇಂಡೋನೇಷ್ಯಾದ ರಾಜನ ಬಾಣಸಿಗ ಭಾರತದಲ್ಲಿ ಅದನ್ನು ಪರಿಚಯಿಸಿದ. ಆಯ್ತಾ? ಸೊ ಉದಾಹರಣೆಗೆ ಈ ಒಂದು ತೊಂದೂರು ಕರದ ರಚನೆ ಹೇಗೆ ಆಯ್ತು ಅಂತ ನೀವು ಕೇಳಿದ್ರೆ ಈ ಹಿಂದೆ ಈ ರೀತಿಯ ಒಂದು ಚಿತ್ರಣ ಇರಲಿಲ್ಲ. ನಮ್ಮ ಹಿರಿಯರನ್ನ ನಾವು ಮಾತಾಡಿಸುವಾಗ ಅವ್ರು ಹೇಳುವಂತದ್ದುಂಟು, ಎಂಕ್ಲಿಗೆ ತೊಂದೂರದ ಕರದ ಬಗ್ಗೆ ಗೊತ್ತಿದ್ದು ಎಂಕ್ಲ ಕಾಲೋಡು ಕೋಲಾಯಿ ಪಾಡೋದಿತ್ತನೆ ಅಪ್ಪ ಕೋಲಾಯಿ ಪಾಡೋದಿತ್ತನೆ ಬಂಡೆ ಅಂಚಿನ ಕೋಲಾಯಿ ಪಾಡೋದಿತ್ತನೆ ಬಂದಾಗ ಒಂದು ಅಗೇಲದ ಮಣ್ಣದ ಪಾತ್ರ ಇತ್ತನ ಒಂದು ಎತ್ತರದ ಪಾತ್ರ ಇತ್ತನಂಡ ಆ ಪಾತ್ರದ ಅಡಿಭಾಗಡು ನೀರು ಉಂಟು ಅದನ್ನ ಮೇಲ್ಭಾಗಕ್ಕೂ ಒಂದು ಕೋಲದ ಅಟ್ಟಣಿಗೆ ಹೋಗ್ತಾನೆ. ಆ ಅಟ್ಟಣಿಗೆ ಮಿತ್ತು ಅಡ್ಡೆ ದೀಪನೆ ಐನ ಮಿತ್ತು ನನೊಂಜಿ ಬಾವಡದ ಲೆಕ್ಕ ಮಲ್ಲ ಒಂಜಿ ಮುಚ್ಚಳ ಮುಚ್ಚಿದು ಐನ ಬೇಯ್ಪವನೆ ಅಡತ ಈ ಸಿಕ್ಕೆಕ್ಕೆ ಬೇಯ್ಪವನ ಅಂಚನ ಅಡ್ಡಿಗೆ ಸಿಕ್ಕೆದ ಅಡ್ಡಿ ಅಂತ ನಾವು ಮನ್ಪೆದ. ಸೊ ಈ ನಮೂನೆ ಕೋಲಾಯಿ ಪಾಡೋದಿತ್ತಿನ ಪರಿಸ್ಥಿತಿ ಅವರಿಗೆ ಗೊತ್ತುಂಟು. ಅವು ನಿಜವಾದ ನಿತ್ಯ ಮಲ್ಪನಾಗ ಅವಾಗ ಭಂಗ ಅದಕ್ಕೋಸ್ಕರ ನಮ್ಮ ಕುಂಬಾರ ಸಮುದಾಯದ ಕಲ್ದಾನೆ ಹೇಳ್ತಾರೆ ಒಂದು ಹೊಸ ಐಡಿಯಾ ಒಂದು ಇಡ್ಲಿದ ಪಾತ್ರದ ರಚನೆ ಮಾಡ್ತೇವೆ ತುಲೆ. ಆ ಇಡ್ಲಿದ ಪಾತ್ರದ ರಚನೆ ಈ ನಮೂನೆ ಇರ್ತದೆ ಸುರುಕು ಐಟ್ ಈ ಇಡ್ಲಿದ ಪಾತ್ರೆ ಅಂತ ತುನಾಗತ್ತಲೆ ಐಟಿದೆ ಒಂದು ಹೊಟ್ಟೆ ತೋಜಿತ್ತು. ಆ ಹೊಟ್ಟೆ ದಾಯ ಬಂದಾಗ ಅಪ್ಪಗ ಹಾಕ್ಲಿಗೆ ಐಟಿ ಹೆಜ್ಜಿ ಮಂಡ ಆ ಒಂಜಿ ಸಿಕೆಟ್ ಎಂಚೆ ಬೇಯುವಂತ ಪ್ರಯೋಗ ಮಾಡ್ತಾನೆ. ಈ ಹೊಟ್ಟೆದ ಮುಖಾಂತರ ನೀರು ಪಾಡ್ದೆ ಹೇಳ್ತಾ ಆ ನೀರು ಪಾಡ್ದು ಆ ಒಂಜಿ ನೀರ್ದ ಒಂಜಿ ಸಿಕ್ಕೆ ಪಿದೈ ಬರೋದ ಲೆಕ್ಕ ಐ ಒಂಜಿ ಗಿಡಕ್ಕೆ ದಿಟ್ಟಿದೆ ಐನ ಉಳೈ ಬಾಬಡು ಮಣ್ಣದ ವೇಜಿ ತಟ್ಟಿ ಐತವೆ ತಟ್ಟಿ ದಿಪ್ಪನೆ ಬಾವಡೆ ದಿಪ್ಪನೆ ಬೇಯ್ಪದೇರು. ಸೊ ಇಚ್ಚ ಮಲ್ತೇರು ಮಲ್ತ ನಾವು ಒಂಜಿ ರೀತಿ ಸಕ್ಸಸ್ ಹ್ಯಾಂಡ್ ಆಗ್ತದೆ ಆಲೋಚನೆ ಐಡಿಯಾ ಒಂಜಿ ಸಂದರ್ಭ ಉದಾಹರಣೆಗೆ ಐನು ಇಲ್ಲ ಪಿರೌಡ್ ಕೊಡೋದು ಕಂಕರೆ ಮಾಡಿರ ಅಡ್ಡೆ ಮಾಡ್ತದೆ ಅಪಗ ಇತ್ತದ ಲೆಕ್ಕ ಲೈಟ್ ಇಟ್ಟದ ಇರ್ತದೆ ಅಂತ ಚಿಮಿಂದ ಬಲ್ಪು ಅದನ್ನು ದೊಂಜಿದ ಬಲ್ಪು ಇತ್ತದ ಏತಿಪ್ಪುದು ನಿಖಲ ಆಲೋಚನೆ ಆಗ್ಬೋದು ಇಲ್ಲದ ಕಂಕನೆ ಮಾಡಿದೆ ಅದನ್ನ ಒಂಜಿ ವಾರ ಹೋಯ್ಬೇಕಾಗ್ಲಿಕ್ಕೆ ಅಡ್ಡೆ ಮಲ್ಕೊಡೋದಾಂಡು ಅವೇ ಒಂದು ಇಡ್ಲಿದ ಪಾತ್ರವನ್ನು ಕೊಡುತ್ತೇನೆ ಅಲ್ಲಿ ಪಂದಾಡಿ ದೆಕ್ಕಿರು ನೀರು ಜಿಂಜಾಯರು ಇದ್ದೇ ಹೊಟ್ಟೆದ ಮುಖಾಂತರ ನೀರು ಪಾಡಿಯರು ಏನು ದಿಕ್ಕೆಳುದಿಯರು ಅಡ್ಡೆ ದೀಂಡು ಬಾವಡೆ ಮುಚ್ಚಿದು ಸಿಕ್ಕಕ್ಕೆ ಅಡ್ಡೆ ಬೇಯ್ಪಾಡು ಅಡ್ಡೆ ಬೇಯ್ಪಾದು ಆ ಅಡ್ಡಿ ಆಯ್ಬೇಕ ಆ ಅಡ್ಡಿಯನ್ನು ತಿಂದು ನಂಚಿನ ರಂಡು ಜೋಕುಳು ವಿಷಯ ಇருந்து ಕಡೆಗೆ ಸೈತು ಬಾಯ ಅಯ್ಯೋ ಜೋಕ್ಲಿಗೆ ದಾನೆ ದಾನೆ ಬರ್ತಂದಲ್ಲ ವಾನವರಡೆ ಜೋಕ್ಲಿಗೆ ಈ ರೀತಿ ಅಂತ್ಯ ಬರ್ತನ ತೂನಾಗ ಮನವು ತಿರಿಂಡೇಂಚಿ ಕಡೆಗೆ ಇದು ಇಡ್ಲಿ ತಿಂದತ್ತ ಇಡ್ಲಿದ ಪಾತ್ರದ ಉಲೈ ಆ ಹೊಟ್ಟೆದ ಮುಖಾಂತರ ನೀರು ನಿಂಚ ರಂಕನ ಬರ್ತದ ತೂನಾಗ ಐಟಿ ಉಚ್ಚಿದ ಏಳು ಮಾಸ ಮಾತ್ರ ಪಿದಯ ಹೋದೊಂದಿಗೆ ರಾಮರಾಮ ಒಬ್ಬ ಒಂದು ವಿಷ ಜಂತು ಈ ಹೊಟ್ಟೆದ ಮುಖಾಂತರ ಏನು ಉಲೈಗೋದು ಕುಳು ನೀಡದಾತ್ರ ಈ ಅಪಾಯ ಆಯನೆ ಬಂಡದು ಇಂದು ಏಪಗಲ ಒಂದು ತೊಂದರೆನೆ ಎಂದು ಅಪಾಯನೆ ಅಂಚೆನೆ ಹತ್ರ ಈ ಕ್ರಮ ಬುಡ್ಚಿ ಬಂಡದು ಈ ಹೊಟ್ಟೆಡೆ ನೀರು ಮಾಡಿ ನಂಚಿನ ನೆನ್ನು ಬಂದು ಬಂದೇನೆ ಆ ಬಂದು ಬಂದು ಮೂಜಿನೇ ಸ್ಟೇಜಿಗೆ ನೆನ್ನು ನಾಡು ಬರ್ತೀವಿ ನೆನ್ನು ನಾಡು ಬರ್ತದಲ್ಲ ಹೊಟ್ಟೆದ ಬದಲು ನೇರವಾದ ಮುಲ್ಪನೆ ನೀರು ಮಾಡ್ತೇವೆ ಮನೆ ನೀರು ಮಾಡ್ದಲ್ಲ ತುಲೆ ತಟ್ಟಿದ ಉಲಾಯಿ ತಟ್ಟಿ ಹಾಕಿ ಫಿಕ್ಸ್ ಆದೊಂಡು ತುಲೆ ಎಂತ ಪೆರವರ್ ಬುಜವು. ಸೊ ಒಂಜು ವೇಳೆ ಹುಚ್ಚು ಐನೋಲಾಯಿ ಕುಳ್ಳುಂಡ ಖಂಡಿತ ಗೊತ್ತವರೇ ಸಾಧ್ಯ ನಿಜ ಪಕ್ಕ ತೋಜಂತ ಅಂಚೈನ ಹತ್ರ ಇಂದುಲ ಅಪಾಯನೇ ಬಂಡದು ಒಂದೇ ಸಮಯ ಒಕ್ಕ ಈ ಒಂಜಿ ತೊಂದರೆಗಳ ಸರಿ ಅರ್ಥ ಬಂಡದು 4ನೇ ಸ್ಟೇಜಿಗೆ ಹೋಯ್ತು. 4ನೇ ಸ್ಟೇಜಿದ ಒಂಜಿ ಅಡ್ಡಿದ ಕಾರಣ ಇದು ತುಲೆ ನೆಟ್ ಈ ಇಂದುಂಡತೆ ದೆತ್ತದು ದೀರಾಪದ ತಟ್ಟಿ ಒಂಜಿ ವೇಳೆ ಎಂಜಿನಾಂಡಲ ಒಂಜಿ ಬೊಡ್ಚಂದ ಜೀವ ಜಂತುಲಾಯಿ ಕುಲಾಯಿ ಸೇರ್ದಿತ್ತು ಅಂದಾಂಡ ಅವು ನಂಗೆ ಗೊತ್ತಾಗ ಅಂಚಿನ ಅಪಾಯ ನನ್ನ ಆ ಒಂದು ಲೆಕ್ಕ
ಬಹುಶಃ ಒಂಜಿ 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 ಹೊಸ ನಮನದ ಕರ ಮಲ್ಪೊಡು ಪಂಡದು ಈ ನಮನದ ತೊಂದರದ ರಚನೆಗೆ ಈ ಪಿರವದ ಪೂರ ಘಟನೆಲು ಕಾರಣ ಅಂತ ಆಯ್ದೆನ್ನು ಪಣಂದುಲ್ಲೆ ಬಂದಾಗ ಒವ್ವೇ ಒಂಜಿ ನಾಗರಿಕತೆ ರಾತ್ರಿ ಪಗೆಲ ಹೊಡೆದಾಂಡ ಅವು ಬಳಿದು ಬರ್ಪುಜಿ ಅಂತ ಹಂತಳು ಒಂದು ರೂಪಾಂತರ ಆವದು ಬರ್ಪುನಂಚಿನ ಒಂಜಿ ವಿಚಾರ ಬಹುಶಃ ನಮಗೆ ಸ್ಪಷ್ಟವಾದ ಈ ಇಡ್ಲಿದ ಪಾತ್ರದ ಮುಖಾಂತರ ಗೊತ್ತಾಗ್ತದೆ.